ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಾವ ಮಾರಾಟ ದಂಧೆ. ಮಾದಕ ವಸ್ತು ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟ ಜಿಲ್ಲೆಯಲ್ಲಿ ಬಲು ಜೋರಾಗಿದೆ. ಜಮಖಂಡಿ, ರಬಕವಿ, ಬನಹಟ್ಟಿ ತಾಲೂಕಿನಲ್ಲಿ ಹೆಚ್ಚು ಮಾವ ಮಾರಾಟ ಜಾಲ ಪತ್ತೆಯಾಗಿದೆ. ವಲಸೆ ಮಾವ ಮಾರಾಟ ದಂಧೆಕೋರರನ್ನ ಪೊಲೀಸರು ಕೂಡಲೇ ಬಂಧಿಸಬೇಕು ಅಂತಾರೆ ಸ್ಥಳೀಯರು. ಕೆಲವೊಂದು ಹತೋಟಿಗೆ ತಂದಾರ. ಆದ್ರೆ ಈಗ ಏನಾಗತೈತಿಪ್ಪ ಅಂದ್ರೆ ಜಮಖಂಡಿ ಸುತ್ತಮುತ್ತಿರೋ ತಾಲೂಕದಿಂದ ಅಲ್ಲಿದ ಮಾವ ಇಲ್ಲಿ ಜಮಖಂಡಿಗೆ ಸಪ್ಲೈ ಆಗತೈತಿ. ಅಲ್ಲಿ ಸಪ್ಲೈ ಆಗೋದ್ರಿಂದ ಇಲ್ಲಿ ಜಮಖಂಡಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡರು, ಎಲ್ಲಾ ತಾಲೂಕಿನ ಪೊಲೀಸರು ಆ ರೀತಿ ಕ್ರಮ ಕೈಗೊಳ್ಬೇಕು. ಎಲ್ಲಿ ಎಲ್ಲಾ ಕಡೆ ಎಟ್ ಅ ಟೈಮ್ದಾಗ ಎಲ್ಲಾ ಕಡೆ ಒಂದ ಟೈಮ್ದಾಗ ಬಂದಾತಂದ್ರೆ ನಾವು ಈ ರಾಜ್ಯದಾಗಲಿ ಅಥವಾ ಜಿಲ್ಲೆದಾಗಲಿ ಬಂದ್ ಮಾಡ್ಬೋದು. ಒಂದ್ ಕಡೆ ಸ್ಟಿಕ್ ಹಿಡಿದು ಇನ್ನೊಂದು ಕಡೆ ಮಾಡೋದ್ರಿಂದ ಅಲ್ಲಿ ಮಾವ ಮತ್ತೆ ಇಲ್ಲಿ ಬಂದ್ ಸಪ್ಲೈ ಆತಂದ್ರೆ ಇದು ಮಾಡಿದ್ದು ಯಾವುದೂ ಉಪಯೋಗ ಇಲ್ಲ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ, ಇವರು ಎಲ್ಲರೂ ಅವ್ರಿಗೆ ಸಹಯೋಗದಿಂದ ಈ ಕೆಲಸ ಒಂದು ಮಾವ ಬಂದ್ ಮಾಡೋ ಒಂದು ಆಂದೋಲನ ಆಗಬೇಕು. ಆಂದೋಲನ ಹೆಂಗಾಗಬೇಕಪ್ಪ ಅಂದ್ರೆ ಈಗ ಶಿಕ್ಷಣ ಇಲಾಖೆದವರು ಈಗ ಅಪ್ ಟು ಹೈಸ್ಕೂಲು, PUC, ಡಿಗ್ರಿ ಇಲ್ಲಿ ಹುಡುಗರಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದೊಂದು ಸೆಮಿನಾರ್ ಇಡಬೇಕು. ಈ ಮಾವ ತಿನ್ನೋದ್ರಿಂದ ಏನು ದುಷ್ಪರಿಣಾಮ ಆಗ್ತೈತಿ, ಅವ್ರ ಹೆಲ್ತ್ ಹೆಂಗೆ ಹೋಗ್ತೈತಿ. ಈಗ ಇಲ್ಲಂದ್ರು ನಿಯರ್ ಅಬೌಟ್ 100-200 ತನ ಕ್ಯಾನ್ಸರ್ ಪೇಷಂಟ್ ಆಗ್ಯಾವ. ಯಾವ ಕ್ಯಾನ್ಸರ್ ಪೇಷಂಟ್ ಯಾವ ಆಗ್ಯಾರಪ್ಪ, ಇನ್ನೂ ಭಾಳ ಬದುಕಬೇಕಂತ ಹುಡುಗರು ಅವೆಲ್ಲ 16, 18, 19, 20 ವರ್ಷ. ಈಗ ಒಬ್ಬ ಕ್ಯಾನ್ಸರ್ದಿಂದ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ಸತ್ತಂದ್ರ ಸಮಾಜಕ್ಕೊಂದು ದೊಡ್ಡ ಲಾಸ್, ಆ ಫ್ಯಾಮಿಲಿಗಳು ಲಾಸ್. ಅದಕ್ಕೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ, ಜವಾಬ್ದಾರಿತ ನಾಗರಿಕರಾಗಿ ನಾವು ಅದನ್ನ ಹೆಂಗೆ ಪ್ರತಿಬಂಧ ಮಾಡಬೇಕು, ಅದನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಒಬ್ಬರ ಇಬ್ಬರ ಮಾಡುವಂಥ ಕೆಲಸ ಅಲ್ಲ. ಎಲ್ಲ ಇದಕ್ಕೆ ಸಮಾಜನ ಇದಕ್ಕೆಲ್ಲ ಬೆನ್ನತ್ತಿ ಇದು ಅನಿಷ್ಟ ಪದ್ಧತಿನ ಜಲ್ದಿ ನಿರ್ಮೂಲನೆ ಮಾಡ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನ, ಸ್ವಾಸ್ಥ್ಯ ದೇಶವನ್ನ ಕಟ್ಟಕ್ಕೆ ಸಾಧ್ಯತೆ ಅಂತ ನನ್ನ ಅಭಿಪ್ರಾಯ. ಕಳೆದ ತಿಂಗಳಷ್ಟೇ ಅಕ್ರಮ ಅಡ್ಡೆ ಮೇಲೆ ದಾಳಿ ಮಾಡಿದ ಪೊಲೀಸರು 25 ಕೇಸ್ ದಾಖಲಿಸಿದ್ದರು. ಆದರೂ ನೆರೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಜಮಖಂಡಿ, ರಬಕವಿ, ಬನಹಟ್ಟಿ ನಗರಗಳಿಗೆ ಎಗ್ಗಿಲ್ಲದೆ ಸಪ್ಲೈ ಆಗ್ತಿದೆ ಮಾವ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.